ಈ ಮೂವಿ ಹೆಸರು ಪಿಟ್ ಸೆಮೆಟರಿ ಅಂತ. ಇಂಗ್ಲಿಷ್ ಮೂವಿ ತುಂಬಾ ಚೆನ್ನಾಗಿದೆ. ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿ ಕಡೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ದೊಡ್ಡ ಕಾಡು ಒಳಗಡೆ ಒಂದು ಮನೆ. ಆ ಮನೆ ಹತ್ರ ಒಂದು ಕಾರ್ ನಿಂತೈತೆ. ಆ ಮನೆ ಮುಂದ್ಗಡೆ ಫುಲ್ ರಕ್ತ, ಆ ಡೋರ್ ಅಲ್ಲೂ ಫುಲ್ ರಕ್ತ. ಏನಾಯ್ತಿ ಮನೆಯಲ್ಲಿ ನೋಡೋಣ. ಇಲ್ಲಿ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಹೀರೋಯಿನ್, ಒಬ್ಳು ದೊಡ್ಡ ಮಗಳು, ಒಂದು ಚಿಕ್ಕ ಮಗು. ಹಂಗೆ ಇವ್ರ ಹತ್ರ ಒಂದು ಬೆಕ್ಕು ಇದೆ. ಎಲ್ಲ ತುಂಬಾ ಖುಷಿಯಾಗಿ ಊರ್ ಬಿಟ್ಟು ಬೇರೆ ಊರಿಗೆ ಬಂದವ್ರೆ. ಇವ್ರು ಇದ್ದಿದ್ ಮನೆ ಖಾಲಿ ಮಾಡ್ಕೊಂಡು ಇವಾಗ ಸಪರೇಟ್ ಆಗಿ ಒಂದು ಮನೆ ತಗೊಂಡು ಅಲ್ಲಿಗೆ ಬಂದವ್ರೆ. ಬಂದೇಟ್ಗೆ ಮಗಳ ಕೈಯಲ್ಲಿ ಅಪ್ಪ ಮನೆ ಕೀ ಕೊಡ್ತಾರೆ. ಮಗಳೇ ಹೋಗಿ ಓಪನ್ ಮಾಡು ಅಂತ. ಅಪ್ಪ ನಾನೇ ಓಪನ್ ಮಾಡ್ಲಾ ಅಂತೇಳಿ ಮಗಳನ್ನು ಖುಷಿಯಾಗಿ ಹೋಯ್ತಾ ಇದೆ. ಈ ಕಡೆ ಅಮ್ಮನು ಡೋರ್ ಬಿಟ್ಟು ಕೆಳಗಡೆ ಇಳಿತಾರೆ. ಢಮಾರ್ ಅಂತ ಒಂದು ಗಾಡಿ ತರ ಪಾಸ್ ಆಗದ. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಸಖತ್ತು ಭಯ ಆಗುತ್ತೆ. ನಮ್ಮ ಹೀರೋನು ಓಕೆ ಮನೆ ಮುಗಡೆ ರೋಡಿದ್ದೆ, ಸ್ವಲ್ಪ ನಾವು ಹುಷಾರಾಗಿರ್ಬೇಕು ಅಂತೇಳಿ ಸೀದಾ ಎಲ್ಲ ಮನೆ ಒಳಗಡೆ ಹೋಯ್ತಾರೆ. ಹೊಸ ಮನೆ, ಸ್ವಲ್ಪ ಹಂಗೆ ಇರ್ತಾರೆ ನೈಟು. ಹಂಗೆ ಬೆಳಗ್ಗೆ ಆಯ್ತು. ಆಕ್ಚುಲಿ ನಮ್ಮ ಹೀರೋ ಒಂದು ಡಾಕ್ಟರ್. ಹೋಗ್ಬಿಟ್ಟು ಏನಮ್ಮ ಏನಾರ ಪೇಷಂಟ್ ಬಂತ ಅಂತ ಕೇಳ್ತಾರೆ. ಸಡನ್ ಆಗಿ ಅಲ್ಲೊಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಬಂದವನೆ. ಆ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್. ಬಟ್ ಆ ಹುಡುಗನ ಜೀವ ಉಳಿಯಲ್ಲ. ಹಂಗೆ ಬಂದು ಫೀಲಿಂಗ್ ಅಲ್ಲಿ ಕೈ ವಾಶ್ ಮಾಡ್ತಾವ್ರೆ. ಟಕ್ ಅಂತ ಅಲ್ಲಿ ಆ ಹುಡುಗ ಎದ್ದ. ಡಾಕ್ಟ್ರೇ ಅಲ್ಲಿಗೆ ಮಾತ್ರ ಹೋಗ್ಬೇಡಿ ಡಾಕ್ಟ್ರೇ ಅಂತೇಳಿ ಹಂಗೆ ಬಿದ್ದೋಯ್ತಾನೆ ಕೆಳಗಡೆ. ಈ ಕಡೆ ಹಂಗೆ ಮನೇಲಿ ತೋರಿಸ್ತಾರೆ. ಅಮ್ಮ ಮಗಳು ಸಾಮಾನೆಲ್ಲ ಜೋಡಿಸ್ತಾವ್ರೆ. ಆ ಕಡೆಯಿಂದ ಏನೋ ಸೌಂಡ್ ಆದಂಗ ಆಯ್ತು. ಅಮ್ಮ ಬಾ ಹೋಗಿ ನೋಡೋಣ ಅಂತೇಳಿ ಹೋಗಿ ನೋಡಿದ್ರೆ ಚಿಕ್ಕ ಹುಡುಗರು ಏನೋ ಒಂದು ಸತ್ತೋಗಿರೋ ಪ್ರಾಣಿನ ಹಾಕೊಂಡು ಹೋಯ್ತಾ ಅವ್ರು ನಡ್ಕೊಂಡು. ಆ ಮಗಿನ ಹಂಗೆ ನೋಡ್ತಾ ಇದೆ. ಟಕ್ ಅಂತ ಅವ್ನ ಹುಡುಗಿ ಹಂಗೆ ತಿರುಗಿ ನೋಡದ. ಅಮ್ಮನು ಬೇಡ ಬಾಮ ಇದೆಲ್ಲ ನಮ್ಗೆ ಯಾಕೆ ಬೇಕು ಅಂತೇಳಿ ಮಗಳನ್ನ ಸೀದಾ ಮನೆ ಕರ್ಕೊಂಡ್ ಬರ್ತಾರೆ. ಅಮ್ಮ ಆ ಕಡೆ ಕೆಲಸ ಮಾಡ್ತಾವ್ರೆ, ಮಗಳು ಈ ಕಡೆ ಟಿವಿ ನೋಡ್ತಾವಳೆ. ಚಿಕ್ಕ ಹುಡುಗಿ ಅಲ್ವಾ, ಆಸೆ ಅವ್ರು ಏನ್ ಮಾಡ್ತಾರ ನೋಡೋಣ ಅಂತ ಸೀದಾ ಕಾಡು ಒಡೆ ಓದ್ಲು. ಅಲ್ಲಿ ಹೋಗಿ ನೋಡ್ತಾವಳೆ ಫುಲ್ಲು ಆ ಪ್ರಾಣಿಗಳನ್ನ ಸಾಯಿಸಿ ಸಮಾಧಿ ಮಾಡಿಕ್ಕಿದ್ದಾರೆ. ಅಲ್ಲಿ ದೊಡ್ಡ ಒಂದು ಕಡ್ಡಿದು ಬೆಟ್ಟ ಇದ್ದಂಗ ಐತೆ. ಆ ಬೆಟ್ಟದ ಮೇಲೆ ಆ ಮಗಿ ಹಿಂಗ ಹತ್ತುತ್ತಾ ಇದೆ. ಠಮಾರ್ ಅಂತ ಅವ್ನು ಮುತ್ಕ ಬಂದ. ಏಯ್ ಏನ್ ಮಾಡ್ತಾ ಅಲ್ಲಿ, ಅಲ್ಲಿಗೆಲ್ಲ ಹೋಗ್ಬಾರ್ದು ಬಾ ಈ ಕಡೆ ಅಂತ ಕರೀತಾರೆ. ಹಂಗೆ ಇಬ್ರು ಫ್ರೆಂಡ್ಸ್ ಆದ್ರು. ಆ ಮಗಿಗೂ ಕಾಲಿಗೆ ಏಟಾಯ್ತು. ಅಲ್ಲಿಗೆ ಅವ್ರ ಅಮ್ಮ ಬರ್ತಾರೆ. ಏನ್ ಮಾಡ್ತಾ ಇದೆಯಾ ಇಲ್ಲಿ, ಬಾರೆ ಎಲ್ಲ ಹುಡುಕೋದ್ ನಿನ್ನ ಅಂತ ಕೇಳ್ತಾರೆ. ಆ ತಾತಪ್ಪನ ಅವ್ರ ಹತ್ರ ತುಂಬಾ ಚೆನ್ನಾಗೇ ಮಾತಾಡ್ತಾರೆ. ಓಕೆ ಸರ್ ಫ್ರೀ ಆಗಿದ್ದಾಗ ಮನೆ ಕಡೆ ಬನ್ನಿ ಅಂತೇಳಿ ಸೀದಾ ಮನೆಗೆ ಹೋದ್ರು. ಹಂಗೆ ನೈಟ್ ಆಯ್ತು. ಈ ಕಡೆ ನಮ್ಮ ಹೀರೋನು ಮನೆಗೆ ಬಂದ್ರು. ನಮ್ಮ ಹೀರೋಗೆ ಪಾಪ ಹುಡುಗ ಸತ್ನಲ್ಲ ಅದೇ ಜ್ಞಾನ. ಎಂತಿ ಬೇರೆ ಬರ್ತಾರೆ. ರೀ ಏನ್ರಿ ಆಯ್ತು, ಯಾಕೆ ಡಲ್ ಆಗಿದ್ದೀರಾ? ಇಲ್ಲಮ್ಮ ಇವತ್ತೊಂದು ಹಾಸ್ಪಿಟಲ್ ಒಂದು ಪೇಷಂಟ್ ನೋಡಿದೆ, ತುಂಬಾ ಚಿಕ್ಕ ಹುಡುಗ, ಅವನ್ನ ಕಾಪಾಡಕ್ಕೆ ನನ್ ಕೈಲಿ ಆಗಿಲ್ಲ, ತುಂಬಾ ನನಗೆ ಬೇಜಾರಾಗ್ತದೆ ಅಂತ ಹೇಳ್ತಾರೆ. ಬಿಡ್ರಿ ಅದೆಲ್ಲ ಏನು ಮಾಡಕ್ಕಾಗಲ್ಲ, ಎಲ್ಲ ದೇವ್ರಿಚ್ಛೆ, ಬನ್ನಿ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ನಾನು ಊಟ ರೆಡಿ ಮಾಡ್ತೀನಿ ಅಂತೇಳಿ ಹೀರೋಯಿನ್ ಸೀದಾ ಮನೆ ಒಳಗಡೆ ಹೋಯ್ತಾರೆ. ಹೋದ್ರು. ಇದ್ದಕ್ಕಿದ್ದಂಗೆ ಹೀರೋಯಿನ್ಗೆ ಅಲ್ಲಿ ಏನೋ ಒಂಥರ ಸೌಂಡ್ ಆದಂಗ ಆಯ್ತು. ಅವಾಗ ಗಂಡ ಬಂದು ಕೇಳ್ತಾರೆ ಏನಮ್ಮ ಆಯ್ತು ಅಂತ. ಅವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿರ್ಬೇಕಾರೆ ಅವ್ರ ಅಕ್ಕ ಒಂದು ಮೆಂಟ್ಲು. ಅವ್ರ ಅಕ್ಕನ್ಗೆ ಊಟ ಲಿಫ್ಟ್ ಅಲ್ಲೇ ಕೊಡ್ತಾ ಇದ್ದು. ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿಯಲ್ಲಿ ಆ ಊಟನ ಲಿಫ್ಟ್ ಎಲ್ಲ ಕಳಿಸ್ತಾರೆ. ಬಟ್ ಬರ್ಬೇಕಾರೆ ಅವ್ರ ಅಕ್ಕನು ಆ ಲಿಫ್ಟ್ ಅಲ್ಲಿ ಬಂದು ಅಲ್ಲೇ ಸತ್ತೋಗಳೆ. ಅದನ್ನ ಹೇಳ್ಕೊಂಡು ಇಲ್ಲಿ ಯಜಮಾನ್ರ ಹತ್ರ ಅಳ್ತಾವಳೆ. ಯಜಮಾನ್ರನು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ಕೋ, ನಿಮ್ಮ ಅಕ್ಕನ ಆತ್ಮ ಶಾಂತಿ ಆಗ್ಲಿ ಅಂತ ನಾನು ಬೆಡ್ಕೋತೀನಿ ಅಂತೇಳಿ ನಮ್ಮ ಹೀರೋಯಿನ್ ಸ್ವಲ್ಪ ಕೂಲ್ ಮಾಡ್ತಾರೆ. ಮಾರನೇ ದಿನ ಆಯ್ತು. ತಾತಪ್ಪ ಮನೆಗೆ ಬಂದವ್ರೆ. ತಾತಪ್ಪ ಹೇಳ್ತಾರೆ ತುಂಬಾ ಟ್ಯಾಂಕ್ಸ್ ಅಮ್ಮ, ಇದುವರೆಗೂ ಮನೆ ಊಟ ಮಾಡಿ ತುಂಬಾ ದಿನ ಆಯ್ತು, ಎಂತಿ ಮಕ್ಕಳೆಲ್ಲ ಟಿಕೆಟ್ ನಾನು ಒಬ್ನೇ ಇದೆ ಈ ಕಾಡಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಎಂತಿ ಎಷ್ಟು ವರ್ಷ ಇದ್ದೀರಾ ಸರ್ ಇಲ್ಲಿ? ನಾನು ಸುಮಾರು ವರ್ಷದಿಂದ ಇದ್ದೀನಮ್ಮ, ಈ ಕಾಡ ಬಗ್ಗೆ ಎ ಟು ಜಡ್ ಗೊತ್ತು. ನಮ್ಮ ಹೀರೋಯಿನ್ ಸರ್ ಒಂದು ಪಿಟ್ ಸೆಮೆಟರಿ ಇದೆಯಲ್ಲ ಅದು ಯಾರ್ದು? ಅದು ನಿಮ್ಗೆ ಸೇರುತ್ತಮ್ಮ ಅಂತ ಹೇಳ್ತಾರೆ. ಅದೇ ಆ ಪ್ರಾಣಿಗಳು ಸ್ಮಶಾನ ಇದೆಯಲ್ಲ ಅದು ಇವ್ರಿಗೆ ಸೇರುತ್ತೆ. ಹಂಗೆ ನೈಟ್ ಆಯ್ತು. ನಮ್ಮ ಹೀರೋ ಏನೋ ಒಂಥರ ನಿದ್ದೆಯಲ್ಲಿ ಸೌಂಡ್. ಸರಿ ಅಂತ ಎದ್ರು. ಹಂಗೆ ಆಚೆ ಬರ್ತಾರೆ. ನೋಡಿದ್ರೆ ಆ ಕಾಡು ಒಳಗಡೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಡೋರ್ ಅಲ್ಲಿ ಓಪನ್ ಆಗುತ್ತೆ. ಯಾರಾದ್ರು ಅಂತ ಹುಡ್ಕೊಂಡು ಹೋಗ್ತಾರೆ. ಆ ಹುಡುಗ ಇವಾಗ ಸತ್ನಲ್ಲ ಹಾಸ್ಪಿಟಲ್. ಅವನು ಡಾಕ್ಟ್ರೇ ನಾನು ಹೇಳಿದ ಡಾಕ್ಟರ್ ಬರ್ಬೇಡಿ ಅಂತ. ತಿರ್ಗಾ ಯಾಕೆ ಡಾಕ್ಟ್ರೇ ಬಂದ್ರಿ ಅಂತ ಹೇಳ್ತಾರೆ. ನಮ್ಮ ಡಾಕ್ಟ್ರು ಇರೋ ಅನ್ಕೊಂಡು ಹಂಗೆ ನಡ್ಕೊಂಡು ಬರ್ತಾವ್ರೆ ರೋಡ್ ಸೆಂಟ್ರಲ್ಲೇ. ಮಾರಂತ ಒಂದು ಲಾರಿ ಬಂದು ಗುದ್ಬಿಡದ. ಕಣ್ಬಿಟ್ರೆ ಇವರು ಮನೇಲಿದ್ದಾರೆ. ಆ ಮಗಿ ಎಬ್ಬರ್ಸ್ತಾ ಇದೆ. ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಎದೋಳಿ ಅಂತ. ಹಂಗೆ ಆಚ ಕಡೆ ಏನೋ ಫಂಕ್ಷನ್ ಏನೋ ನಡೀತಾರಂಗ ಐತೆ. ಆ ಮಗಿ ಎಲ್ಲ ಅಲ್ಲಿ ವೇಷ ಹಾಕೊಂಡು ಆಡ್ತಾವ್ರೆ. ಅಲ್ಲಿ ತಾತಪ್ಪ ಬಂದ್ರು. ನಮ್ಮ ಹೀರೋನ ಸಪ್ರೇಟ್ ಆಗಿ ಕರಿತಾವ್ರೆ. ಬಾ ಸ್ವಲ್ಪ ನಿಂತರ ಮಾತಾಡ್ಬೇಕು ಅಂತ. ಏನಪ್ಪ ಅಂತ ಹೋಗಿ ನೋಡಿದ್ರೆ ಅದೇ ಅವ್ರ ಮನೇಲಿ ಒಂದು ಸಾಕು ಪ್ರಾಣಿ ಇತ್ತಲ್ಲ ಬೆಕ್ಕು, ಅದು ಸತ್ತು ಬಿದ್ದೈತೆ. ಅದು ನೋಡಿದ ತಕ್ಷಣ ಫುಲ್ ಶಾಕು. ಆ ಕಡೆ ಮಗಳು ಬೇರೆ ಬಂದ್ಬಿಟ್ಲು. ಮಗಳಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ಅಷ್ಟೇನೆ ಅವಳು. ಅಪ್ಪನು ಸಮಾಧಾನ ಮಾಡಿ ಕಳಿಸ್ತಾರೆ ಮಗಿಗೆ. ಯಾಕಂದ್ರೆ ಇನ್ನ ಗೊತ್ತಿಲ್ಲ ಅವಳಿಗೆ. ಇಲ್ಲಮ್ಮ ಸ್ವಲ್ಪ ಬರ್ತೀನಿ ನಡಿ ಹೇಳಿದ ತಕ್ಷಣ ಆ ಮಗುನು ಬೇಗ ಬನ್ನಿ ಅಪ್ಪ ಅಂತೇಳಿ ಕಾಮಿಡಿ ಮಾಡ್ಕೊಂಡು ಆ ಕಡೆ ಹೊಂಟೋಗುತ್ತೆ. ಬೆಕ್ಕು ಸತ್ತೋಗಿರೋ ವಿಷಯ ಇನ್ನು ಎಂತಿ ಹತ್ರ ಬಂದವರು ಹೇಳ್ತಾರೆ. ಅದನ್ನ ಅವಳು ತಡಿತಾಳಿ, ನನಗೇನೋ ನಮ್ಮ ಅಕ್ಕ ಮಾಡಿದ್ದು ಇದೆಲ್ಲ ನನಗೇನೋ ಒಂಥರ ಆಗ್ತಾ ಇದೆ ರೀ, ಸಖತ್ತು ಭಯ ಆಗ್ತಾ ಇದೆ ಅಂತೇಳಿ ತಿರ್ಗಾ ಅವ್ರ ಅಕ್ಕನ ಫ್ಲಾಶ್ ಬ್ಯಾಕ್ ಮಾತಾಡ್ತಾಳೆ. ಏನೂ ಆಗಲ್ಲ ಮಲ್ಕೊಳಮ್ಮ, ನಾನು ತಗೊಂಡೋಗೋದನ್ನ ಮಣ್ಣು ಮಾಡಿ ಬರ್ತೀನಿ ಅಂತೇಳಿ ಸೀದಾ ತಾತಾನು ನಮ್ಮ ಹೀರೋ ಆ ಪ್ರಾಣಿಗಳ ಸ್ಮಶಾನಕ್ಕೆ ಹೋಯ್ತಾರೆ. ಆ ಬೆಕ್ಕನ ಊತಕಕ್ಕೆ ನಮ್ಮ ಹೀರೋ ಮುಂದಾಗ್ತಾನೆ. ಅಲ್ಲಪ್ಪ ನಿನ್ ಮಗಳಿಗೆ ತುಂಬಾ ಇಷ್ಟನ ಈ ಬೆಕ್ಕು, ಹೌದದ ಏನ್ ಮಾಡೋದ ಗೊತ್ತಿಲ್ಲ, ಬೆಳಿಗ್ಗೆ ಏನ್ ಹೇಳ್ತಾಳ ಅವಳು ಅಂತ. ಸರಿ ಅಪ್ಪ ಮಗಳು ಪ್ರೀತಿ ತಾಳ್ ನಾಡ್ದೆ ತಾತ ಬಾ ಅಂತೇಳಿ ಸೀದಾ ಬೇರೆ ಕಡೆ ಅದನ್ನ ಕರ್ಕೊಂಡೋಯ್ತಾರೆ. ಅಲ್ಲಿ ತಗೊಂಡೋಗಿ ಊತಾಕ್ತಾರೆ. ಹಂಗೆ ಬೆಳಗ್ಗೆ ಆಯ್ತು. ಆ ಮಗಿ ಹತ್ರ ಹೇಳ್ಬೇಕಲ್ಲ ಇವರು ಬೆಕ್ಕು ಸತ್ತೋಯ್ತು ಅಂತ. ಆ ವಿಷಯನ ಅಮ್ಮ ಫಸ್ಟ್ ಬಾಯ್ ತೆಗಿತಾರೆ. ಅಪ್ಪನು ಬಂದು ಕಣಮ್ಮ ಸಾರಿ ನಿಂತ್ರ ಅವತ್ತೇ ಹೇಳ್ಬೇಕಾಗಿತ್ತು, ಏನ್ ಅನ್ಕೊಂಬೇಡ ಅಪ್ಪ, ನನ್ ಬೆಕ್ಕೆ ಎಲ್ಲೂ ಹೋಗಿಲ್ಲಪ್ಪ, ಅಲ್ಲೇ ಅವನವನು ಏನೋ ಅಲ್ಲವನ ಹೂನಪ್ಪ ಅಲ್ಲವ್ ನೋಡಿ ಯಾವಾಗ ಸೋಪಲ್ಲಿ ಅಂತ ಹೇಳಿದ ತಕ್ಷಣ ಓಪನ್ ಮಾಡಿ ನೋಡ್ತಾರೆ. ಮಗಂದ ಬೆಕ್ಕು ಅಲ್ಲೇ ಐತೆ ರೀ. ಅದ್ರ ಮೈ ಮೇಲೆಲ್ಲ ಫುಲ್ಲು ರಕ್ತ ಆಗಿದೆ. ಇವಾಗ ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಮನ್ಸು ಕೇಳ್ತಾ ಇಲ್ಲ. ಸೀದಾ ತಾತ ಮನೆಗೆ ಬಂದ. ತಾತಪ್ಪ ಬೆಕ್ಕು ಬಂದ್ಬಿಡ್ತಲ್ಲಯ್ಯ, ನಾವು ತಾನೇ ಕೊಂದದನ್ನ, ಸಾರಿ ನಾವು ತಾನೇ ತಗೊಂಡೋಗೋದನ್ನ ಊತಾಕಿದ್ವಿ, ಅದ್ ಹಿಂಗೆ ಅದೆಲ್ಲ ಯಾಕಪ್ಪ, ಮಗಳು ಖುಷಿಯಾಗವಳ ಅಲ್ಲಿಗೆ ಬಿಟ್ಬಿಡು ಅಂತೇಳಿ ತಾತ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಹಂಗೆ ಈ ಕಡೆ ಆ ಮಗಿನ್ ತೋರ್ಸಾರೆ. ಅದೇ ಅದ್ರ ಮೇಲೆಲ್ಲ ಫುಲ್
ಬ್ಲಡ್ ಆಗಿದೆಯಲ್ಲ ಅದನ್ನು ಒರೆಸ್ತಾವ್ರೆ ಅಂತ ಹಂಗೆ ಕೆರೆದು ಬಿಡೋದ. ಆ ಮಗಿನೂ ಎದ್ದು ಹೊಂಟೋಯ್ತು. ತಿರ್ಗಾ ಅಪ್ಪನೇ ಬಂದು ಮಗಿಗೆ ಟಿಂಚರ್ ಹಾಕ್ಬಿಟ್ಟು ಓಕೆ ಮಗಳೇ ಗುಡ್ ನೈಟ್ ಅಂತೇಳಿ ಸೀದಾ ಎಂತಿ ಹತ್ರ ಹೋಯ್ತಾರೆ. ಎಂತಿ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಇವಾಗೆಲ್ಲ ಮಾತ್ ಬೇಕಾ, ಹಂಗೆ ರೊಮ್ಯಾನ್ಸ್ ಮಾಡೋಣ ಬಾ ಅಂತೇಳಿ ರೊಮ್ಯಾನ್ಸ್ ಮಾಡೋಣ ಅಂತ ಹೋಯ್ತಾರೆ. ಅಂತ ಒಂದು ಸೌಂಡ್ ಆ ಕಡೆ ನೋಡಿದ್ರೆ ಆ ಬೆಕ್ಕು ಯಾವ್ದೋ ಒಂದು ಪ್ರಾಣಿಯ ತಗೊಂಡ್ಬಂದು ಯಾವ್ದೋ ಒಂದು ಪಕ್ಷಿನ ತಗೊಂಡ್ಬಂದು ಕಚ್ಚಿ ತಿಂತಾ ಇದೆ. ಅದು ನೋಡಿ ಅವರು ಸಖತ್ ಭಯ ಬಿದ್ದು ಬಿಡ್ತಾರೆ. ಆ ಬೆಕ್ಕು ಹಂಗೆ ಆ ಕಡೆ ಓಡಾಗುತ್ತೆ. ಅದರಿಂದನೇ ಇವರು ಬಾ 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 ಅಂತ ಹೇಳಿ ಹೋಯ್ತಾವ್ರೆ. ನೋಡಿದ್ರೆ ತಿರ್ಗಾ ಇವರು ಅದೇ ಫಾರೆಸ್ಟ್ ಗೆ ಬಂದ್ಬಿಟ್ರು. ಆ ಹುಡುಗ ಅಲ್ಲೇ ನಿಂತ್ಕೊಂಡವನೆ ಮೇಷ್ಟ್ರೇ ಅಂತ ಕರಿತಾವ ಅವನು. ತಿರ್ಗಾ ಒಂದು ಲಾರಿ ಗುದ್ದಾಗ ಬಂತು, ಟಕ್ ಅಂತ ಬಂದ್ ಬಿದ್ರು. ನೋಡಿದ್ರೆ ಇವರು ಮನೆ ರೂಮ್ ಅಲ್ಲೇ ಬಿದ್ದವ್ರೆ. ಈ ಕಡೆ ಎಂತಿನೋ ಅದು ಆ ಬೆಕ್ಕು ಗಲೀಜ್ ಮಾಡ್ತಲ್ಲ ಅದನ್ನ ಕ್ಲೀನ್ ಮಾಡ್ತಾವ್ರೆ. ಅವ್ರಿಗೊಂಥರ ಮೇಲ್ಗಡೆಯಿಂದ ಸೌಂಡ್, ಲೇ ತಂಗಿ ಬಾರೆ ಅವತ್ತು ಊಟ ಕೇಳಿದ್ರೆ ನೀ ನನ್ಗೆ ಊಟನೇ ಕೊಟ್ಟಿಲ್ವಲ್ಲೇ ಅಂತ ಒಂಥರ ಸೌಂಡ್ ಬರ್ತಾ ಇದೆ. ಅದು ನೋಡಿ ಇವರು ಸಖತ್ತಾಗಿ ಭಯ ಬೀಳ್ತಾರೆ. ಅಲ್ಲೊಂದು ಕನ್ನಡಿ ತರ ಇದೆ, ಅದನ್ನ ಓಪನ್ ಮಾಡಿ ಹಂಗ ಬಗ್ ನೋಡ್ತಾರೆ. ಢಮಾರ್ ಅಂತ ಒಂದು ಬಿತ್ತು. ಹಿಂದ್ಗಡೆ ಬಂದ್ರು ಯಜಮಾನ್ರು, ಅಲ್ಲಿ ಬಂದ್ರು. ಏನಮ್ಮ ಏನಾಯ್ತು ಅಂತ. ಏನಿಲ್ಲ ರೀ, ಏನೋ ಒಂಥರ ಕೆಟ್ಟ ಕನಸು ಅಂತೇಳಿ ಇಬ್ಬರು ಸ್ವಲ್ಪ ಸಮಾಧಾನ ಮಾಡ್ಕೊಂತಾರೆ. ನಮ್ಮ ಹೀರೋಗೆ ಆ ಬೆಕ್ಕು ಹೆಂಗಯ್ಯ ಬಂತು ಅಂತಾನೆ ತಲೆಯಲ್ಲಿ ಓಡ್ತಾ ಇದೆ. ಸೀದಾ ತಾತ ಅವ್ರ ಮನೆಗೆ ಹೋದ್ರು. ತಾತನ ಹತ್ರನು ಕೇಳ್ತಾರೆ, ತಾತ ಹೇಳಿ ತಾತ ಪ್ಲೀಸ್ ಅಂತ. ಇಲ್ಲಪ್ಪ ಒಂದ್ ಸ್ವಲ್ಪ ವರ್ಷದ ಹಿಂದೆ ನನ್ನ ಫ್ರೆಂಡ್ ನನ್ ತೋರಿಸ್ತಾ ಜಾಗನ ಅಲ್ಲಿ ಯಾರೇ ಸತ್ರು ಊತಾಕಿದ್ರು ವಾಪಸ್ ಬರ್ತಾರಂತಪ್ಪ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಒಂಥರ ಶಾಕು. ಎಂತ ಜಾಗ ಗುರೋದಂಗಾರೆ. ಹಂಗೆ ಸೀದಾ ಮನೆಗೆ ಬಂದ್ರು. ಆ ಬೆಕ್ಕನ ವಿಷದ ಇಂಜೆಕ್ಷನ್ ಹಾಕಿ ಸಾಯಿಸೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಬಟ್ ಪಾಪ ಅವ್ರಿಗೆ ಮನಸ್ಸಿಲ್ಲ ಅದನ್ನ ಸಾಯಿಸಕ್ಕೆ. ಸರಿ ಅಂತೇಳಿ ಆ ಬೆಕ್ಕನ ಕರ್ಕೊಂಡೋಗಿ ಸೀದಾ ಒಂದ್ ಕಡೆ ಫಾರೆಸ್ಟ್ ಅಲ್ಲಿ ಬಿಟ್ಬಿಟ್ಟು ವಾಪಸ್ ಬಂದ್ಬಿಡ್ತಾರೆ. ಮಾರನೇ ದಿನ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಟಿದ್ದಾರೆ. ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡ್ತಾವ್ರೆ. ಬಟ್ ಮಗಿ ಮಾತ್ರ ಅವಳ ಬೆಕ್ಕನ ಯೋಚನೆ, ಅವಳ ಬೆಕ್ಕ ಬಗ್ಗೆನೇ ಯೋಚನೆ ಅವಳಿಗೆ. ಅಪ್ಪನೂ ಬಂದು ಒಂದ್ ಚಿಕ್ಕ ಬೊಂಬೆ ಕೊಡ್ತಾರೆ. ಅವಾಗ ಸ್ವಲ್ಪ ಮಗಿಯೋದು ನಗತು. ಸರಿ ಎಲ್ಲ ಪಾರ್ಟಿ ಶುರು ಮಾಡ್ತಾರೆ. ಇದ್ದಕ್ಕಿದ್ದಂಗೆನೆ ಎಲ್ಲ ಕಣ್ಣ ಮುಚ್ಚಾಡ್ತಾರಲ್ಲ. ಈ ಹುಡುಗಿ ಒಬ್ಬಟಲ್ಲಿ ರೋಡ್ ಹತ್ರ ಬಚ್ಚಿಕೊಂತಾಳೆ. ನೋಡಿ ರೋಡ್ ಸೆಂಟ್ರಲ್ಲಿ ಇವಾಗ ಬೆಕ್ಕು ಬರ್ತಾ ಇದೆ. ಆ ಬೆಕ್ಕು ನೋಡಿದ ತಕ್ಷಣ ಈ ಜಾರ್ಜ್ ಬಂದಾನ ವಾಪಸ್ಸು ಅಂತೇಳಿ ಆ ಬೆಕ್ಕು ಕಡೆ ಈ ಹುಡುಗಿ ಓಡ್ತಾ ಇದೆ. ಅದನ್ನ ಅವ್ರ ತಮ್ಮನ ಚಿಕ್ಕ ಹುಡುಗ ನೋಡ್ದ ಅವನು. ಬಟ್ ಅವ್ನಿಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಮಾತ್ ಬರಲ್ವಲ್ಲ ಅವನಿಗೆ. ಅವನು ಹಂಗೆ ರೋಡ್ ಹೋಯ್ತಾವನೆ. ಅವ್ರಪ್ಪ ಅದನ್ನ ನೋಡ್ಬಿಟ್ರು. ಲೇ ಮಗನೇ ಹಂಗ್ ಹೋಗ್ಬೇಡ ಕಣೋ ಅಂತ ಅಪ್ಪ ಹಿಂಗ್ ಹೋಯ್ತಾರೆ. ಆ ಲಾರಿನೂ ಹತ್ರ ಬಂತು. ಹೆಂಗೋ ಮಗಿನ ಕಾಪಾಡ್ಬಿಡ್ತು. ಆ ಡ್ರೈವರ್ ಅಂಕಲ್ ಟರ್ನ್ ಹೊಡೆದ್ರಲ್ಲ, ಆ ಗಾಡಿಲಿರೋ ಟ್ಯಾಂಕರ್ ಮಿಸ್ ಆಗಿ ಸೀದಾ ಹೋಗಿ ಆ ಹುಡುಗಿ ಗುದ್ದಿತು. ಅವ್ರ ಅಮ್ಮನು ಬಂದು ನೋಡ್ತಾರೆ. ಅವ್ರ ಅಪ್ಪನ್ ಗೊತ್ತಾಗೋಯ್ತು ಮಗಳು ಸತ್ತು ಹೋದ್ಲು ಅಂತ. ಇನ್ನ ಮನೆಯಲ್ಲಿ ಎಷ್ಟು ಫೀಲಿಂಗ್ ಆಗುತ್ತೆ ಹೇಳಿ. ದೊಡ್ಡ ಮಗಳು ಬೇರೆ, ಅಪ್ಪನ್ಗೆ ಅದೇ ಫೀಲಿಂಗು. ಅಯ್ಯೋ ನನ್ನ ಮಗಳು ಓದ್ಲಲ್ಲಪ್ಪ ಅಂತೇಳಿ ಅಪ್ಪ ಒಂಥರ ಮೆಂಟ್ಲ ತರ ಆಯ್ತವನೆ. ಈ ಕಡೆ ನಮ್ಮ ಹೀರೋಯಿನ್ಗೂ ಫುಲ್ ಫೀಲಿಂಗು. ಅದಕ್ಕಾಗಿ ರೀ ನಾನೊಂದು ತಿಂಗಳು ಅಮ್ಮನ ಮನೆಗೆ ಬರ್ತೀನಿ ಅಂತೇಳಿ ಸೀದಾ ಅವ್ರ ಅಮ್ಮನ ಮನೆಗೆ ಹೊಂಟೈತಾರೆ. ಈ ಕಡೆ ಅಪ್ಪ ಒಬ್ನೇ ಇದ್ದಾನೆ, ತಲೆ ಕೆಟ್ಟು ಸೀದಾ ಹೋದಾಗುರು ಆ ಸ್ಮಶಾನಕ್ಕೆ ಹೋದ. ಅವಳ ಮಗಳು ಏನಾನ ಎತ್ಕೊಂಡ ಸೀದಾ ಅದೇ ಎಲ್ಲ ಬದುಕ್ ಬರ್ತಾರಲ್ಲ ಅಲ್ಲಿ ತಗೊಂಡೋಗಿ ಊತಾಕ್ಬಿಟ್ಟು ಮನೇಲಿ ಬಂದು ಮಲ್ಕೊಂಡವನೆ. ಈ ಕಡೆ ವೈಫ್ ನ ತೋರಿಸ್ತಾರೆ. ಅವನೆತ್ತಲ್ಲ ಅಲ್ಲೊಂದು ಅಲ್ಮಾರಿ ಇದೆ, ಅದ್ರಲ್ಲಿ ಒಂಥರ ರಕ್ತ ಉಯ್ತಾ ಇದೆ ಹಂಗೇನೆ. ಈ ಕಡೆ ಅವರೇ ಸತ್ನಲ್ಲ ಹುಡುಗ, ಅವನನ್ನು ತೋರಿಸ್ತಾರೆ. ಹಂಗೆ ಅವನು ಕಾಣೆ ಆದ, ಮರೆ ಆದ. ಈ ಕಡೆ ಅಪ್ಪ ಅದೇ ನಮ್ಮ ಹೀರೋ ಸೈಲೆಂಟ್ ಆಗಿ ಮಲ್ಕೊಂಡವ್ರೆ. ಏನೋ ಒಂಥರ ಆಚೆ ಕಡೆ ಸೌಂಡ್, ಏನಪ್ಪಾ ಇದು ಅಂತೇಳಿ ಆಚೆ ಬಂದು ನೋಡ್ತಾರೆ. ನೋಡ್ತಾರೆ ಎಲ್ಲೂ ಏನು ಸಿಗಲ್ಲ. ಸರಿ ಅಂತೇಳಿ ಅಲ್ಲಿ ನಿಂತ್ಕೊಂಡಿರ್ತಾರೆ. ಹಿಂದ್ಗಡೆಯಿಂದ ಅಪ್ಪ ಅಂತ ಒಂದು ಸೌಂಡ್ ಬರದ. ತಿರುಗಿ ನೋಡಿದ್ರೆ ಇವ್ರ ಮಗಳು, ಇವಳು ಸತ್ತೋಗಿರೋ ಹುಡುಗಿಗೂರು ಇವಾಗ ಬಂದವಳೆ. ಅವಳು ಮುಖ ನೋಡ್ರಿ ಹೆಂಗೈತೆ ಅನ್ಬಿಟ್ಟು ಅವ್ರ ಅಪ್ಪನಿಗೂ ಖುಷಿನೇ. ಸೀದಾ ಮಗಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾ ಅವ್ರೆ. ಆ ಬಾಚನ್ಗೆ ಅಲ್ಲಿ ತಲೆ ಬಾಚ್ತಾರೆ. ಒಂಥರ ತಗೊಳಕಂತ ಬಾಚನ್ಗೆ ಹಂಗೆ ಕೆಳಿತಾರೆ. ಓಪನ್ ಮಾಡಿ ನೋಡ್ತಾರೆ. ಅವ್ರೊಂಥರ ಪಿನ್ ನೋಡ್ದೈತೆ. ಹಂಗಾರೆ ಅದು ಪೋಸ್ಟ್ ಮಾರ್ಟಮ್ ಅಲ್ಲಿ ಪಿನ್ ನೋಡ್ದಿರೋದು. ಯಾಕಂದ್ರೆ ತಲೆ ಬುಲ್ಡೆ ಓಪನ್ ಆಗೈತಲ್ಲ ಸತ್ತಿ. ಕರ್ಕೊಂಡೋಗಿ ನಿದ್ದೆ ಮಾಡಿಸ್ತಾರೆ. ಅಪ್ಪ ನನಗೆ ಏನೇನೋ ಜ್ಞಾಪಕ ಬರ್ತಾ ಇದೆ ಅಪ್ಪ ನಾನು ಸತ್ತೋದೆ ತಾನೆ, ನಾನು ಹೆಂಗ್ ವಾಪಸ್ ಬಂದೆ ಅಂತ ಆ ಮಗಿ ಕರೆಕ್ಟಾಗಿ ಕೇಳುತ್ತೆ. ಅದಕ್ಕೆ ಅಪ್ಪ ಹಂಗೆಲ್ಲ ಏನಿಲ್ಲ ಮಗಳೇ, ಸ್ವಲ್ಪ ತಲೆ ಗೇಟ್ ಆಗೈತೆ, ಎಲ್ಲ ಸರೋಗುತ್ತೆ, ಮಲ್ಕೋ ಅಂತ ಆ ಹುಡುಗಿನ ಅವರು ಮಲಗಿಸ್ತಾರೆ. ಹಂಗೆ ಈ ಕಡೆ ತಾತಪ್ಪನ್ ತೋರಿಸಿದ್ರು. ತಾತಪ್ಪನ್ ಯಾಕೋ ತುಂಬಾ ಮೈಗುಷರಂಗ್ ಆಗ್ತಾ ಇದೆ. ಈಗ ಹಿಂಗೆ ಹೀರೋ ಮನೆನ ತೋರಿಸ್ತಾರೆ. ಆ ಹುಡುಗಿ ಎದ್ಬಿಟ್ಟು ಬೆಳಗ್ಗೆನೆ ಸೈಕೋ ತರ ಡ್ಯಾನ್ಸ್ ಆಡ್ತಾ ಇದೆ. ಅವ್ರ ಅಪ್ಪನೂ ಬಂದ್ರು. ಸಾಕಮ್ಮ ಅಂತ ಹೇಳ್ತಾರೆ. ಹಂಗೆ ಗುರ್ರಾಯಿಸ್ತಾ ಇದೆ ಅದು. ಈ ಕಡೆ ನಮ್ಮ ಹೀರೋಯಿನ್ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಅವ್ನ ಫೋನೇ ಎತ್ತಲ್ಲ. ತಾತಪ್ಪನಿಗೆ ಅವ್ರು ಫೋನ್ ಮಾಡ್ತಾರೆ. ತಾತಪ್ಪ ಈ ತರ ಫೋನ್ ಮಾಡ್ತಾ ಇದೀನಿ, ಅವ್ರು ಫೋನೇ ತೆಗಿತಲ್ಲ, ಒಂದ್ಸರಿ ಹೋಗಿ ನೋಡ್ತೀರಾ. ತಾತಪ್ಪ ನಮ್ಮ ಹೀರೋ ಮನೆಗೆ ಬಂದ್ರು. ಯಾಕಪ್ಪ ನೀನ್ ಎಂತಿ ಫೋನ್ ಮಾಡಿದ್ರೆ ಫೋನೇ ತೆಗಿತಲ್ವಂತೆ. ಇಲ್ಲ ತಾತ ಸ್ವಲ್ಪ ಟಯರ್ಡ್ ಆಗಿತ್ತು, ಮಲ್ಕೊಂಡಿದ್ದೆ, ನೀವು ಹೋಗಿ ತಾತ ಆಮೇಲೆ ಸಿಗ್ತೀನಿ ನಾನು ಅಂತ ಹೇಳ್ತಾರೆ. ಬಟ್ ಡೋರ್ ಓಪನ್ ಮಾಡ್ತಾ ಇಲ್ಲ. ತಾತಪ್ಪನ ಅವರು ಒಳಗಡೆನೂ ಬಿಡ್ತಾ ಇಲ್ಲ. ಆ ಹುಡುಗಿ ಬೇರೆ ಹಂಗೆ ಅಲ್ಲಿ ನಿಂತ್ಕೊಂಡು ಬಗ್ಗು ನೋಡ್ತಾ ಇದೆ. ತಾತಪ್ಪನಿಗೆ ಅದು ಅಬ್ಸರ್ವ್ ಆಗೋಯ್ತೇನೋ. ತಾತಪ್ಪ ಹೇಳ್ತವ್ರೆ, ನೋಡೋ ತಪ್ಪೇನ ನಾ ಮಾಡ್ದ ಹೇಳು, ಅದಕ್ಕೆ ದಾರಿ ಇದೆ, ತುಂಬಾ ಅನುಭವಿಸ್ತೀರ ಕಣೋ ಅಂತ ಹೇಳ್ಬಿಟ್ಟು ತಾತಪ್ಪ ಸೀದಾ ಮನೆಗೆ ಬಂದ್ಬಿಡ್ತಾರೆ. ಯಾಕಂದ್ರೆ ತಾತಪ್ಪನಿಗೆ ಗೊತ್ತಾಗೋಯ್ತು ಇವಳು ಮಗಳು ವಾಪಸ್ ಬಂದವಳೆ ಅಂತ. ಸೀದಾ ಮನೆಗೆ ಬಂದ್ರಲ್ಲ, ಆ ಕಡೆ ಎಲ್ಲ ಹುಡುಕ್ತಾವ್ರೆ. ಕೈಯಲ್ಲಿ ಒಂದು ಗನ್ ತಗೊಂಡು ಹಂಗೆ ಮೆಟ್ಲು ಎಕ್ತಾವ್ರೆ. ಆ ಹುಡುಗಿ ಬಂದು ಕಾಲಿಗೆ ಚುಚ್ಬಿಡದ. ಆವಾಗ ಆ ಹುಡುಗಿ ಇಲ್ಲಿ ಬಂದೈತೆ. ಲೇ ತಾತಪ್ಪ, ನಾನೇ ಹೆಂಗೋ ಹಂಗೆ ಬಂದಿದ್ದೀನಿ, ಅದನ್ನು ಹಾಳು ಮಾಡಕ್ ನೋಡ್ತೀಯಲ್ಲ ಲೇ ಅಂತೇಳಿ ತಾತಪ್ಪನ ಕೊಲೆ ಮಾಡಕ್ಕೆ ಹೋಗೋದದು. ತಾತಪ್ಪನು ಎಷ್ಟೋ ಬೆಡ್ಕೊಂತಾರೆ, ನೀನ್ ಚಿಕ್ಕ ಹುಡುಗಿ ನಿನ್ ಕೈಲಿ ಆಗಲ್ಲ ಅಂತ. ಇವಾಗ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಅದೇ ನಮ್ಮ ಹೀರೋಯಿನ್ ಅವ್ರ ಅಕ್ಕ ಇದ್ರಲ್ಲ, ಅವರು ಇವ್ರ ಮೈ ಮೇಲೆ ಇದಾರೆ. ಇವಾಗ ಹಂಗೆ ಗೆಟಪ್ ಚೇಂಜ್ ಮಾಡ್ಕೊಂಡ್ ಬರ್ತಾರ ನೋಡಿ. ತಾತಪ್ಪನಿಗೆ ಗೊತ್ತಾಗೋಯ್ತು ಇದು ಖರಾಬ್ ದೆವಾ ಕಾಣ್ಲಾ ಇದು ಅಂತ. ಇನ್ನೇನು ತಾತಪ್ಪನಿಗೆ ಶಂಕ ಓದ್ಬಿಟ್ಲು. ಈ ಕಡೆ ನಮ್ಮ ಹೀರೋಯಿನನು ಮನೆಗೆ ಬಂದ್ರು. ಬಂದಿಡಿಯ ಗಂಡನ್ ತಪ್ಕೊಂತಾರೆ. ಏನು ಪ್ರಾಬ್ಲಮ್ ಇಲ್ಲ ತಾನೆ, ಯಾಕ್ರಿ ಫೋನೇ ತೆಗಿತಲ್ಲ ಅಂತ ನೋಡಿದ್ರೆ ಅವ್ನ ಕೈಯಲ್ಲಿ ರಕ್ತ ಇದೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಒಂಥರ
ಫ್ಲಾಶ್ ಆಯ್ತು, ಏನು ಏನಾರು ಪ್ರಾಬ್ಲಮ್ ಆಯ್ತಾ, ಏನು ಕೈಯೆಲ್ಲ ರಕ್ತ ಅಂತ ಹೇಳ್ತಾರೆ. ಅಲ್ಲಿ ನೋಡ್ತಾರೆ ಆ ಹುಡುಗಿನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಅಷ್ಟು ಶಾಕು. ಆ ಹುಡುಗಿನೋ ಅಮ್ಮ ಬಂದ್ರಾ, ಓಕೆ ಅಮ್ಮ ನಾನು ಮಲ್ಕೋತೀನಿ ಅಂತೇಳಿ ಸೀದಾ ಹೋಗುತ್ತೆ. ಅವ್ರು ಆ ಮಗಿನ ಅಲ್ಲಿ ಇಕ್ಬಿಟ್ಟು ಗಂಡನ ಹತ್ರ ಹೇಳ್ತಾರೆ, ರೀ ಅವಳು ನಮ್ಮ ಮಗಳಲ್ಲ ರೀ, ಅವಳು ದೆವ್ವಾರಿ, ಅವಳು ನಾವೇ ಕರ್ಕೊಂಡಾಗ ಅವಳು ನಾವು ಮಣ್ಣು ಮಾಡ್ದವಲ್ಲ ಮರ್ತೋದ ಅಂತ ಕೇಳ್ತಾರೆ. ಹಂಗಲ್ಲ ಏನು ಇಲ್ಲ ಕಣೆ, ಅವಳಿಗೆ ಸ್ವಲ್ಪ ಮೈಗೆ ಹುಷಾರಿದ್ರಂಗೆ ಇದೆ ಅಷ್ಟೇ, ಸರೋಗುತ್ತೆ ಪ್ಲೀಸ್, ನಮ್ಮ ಮಗಳಲ್ವಾ ಅವಳು, ನಮ್ಮ ಚಿನ್ನ ಅಲ್ವಾ ಅವಳು ಅಂತ ಅಪ್ಪ ಪ್ರೀತಿ ಬಗ್ಗೆ ಮಾತಾಡ್ತಾನೆ. ಆಚ ಕಡೆ ಆ ಮಗಿದು ಸೌಂಡ್ ಆಯ್ತು. ಅಪ್ಪ ಸೀದಾ ಹೋದ, ಇಲ್ಲ ಮಗಳೇ ನಿನ್ ಬಗ್ಗೆನೆ ನಾನು ಅಮ್ಮ ಮಾತಾಡ್ತಾ ಇದೀವಿ ಅಂತ ಕೇಳ್ತಾನೆ. ಅಪ್ಪ ಆಚೆ ಹೋಗಿದ್ದ ಗ್ಯಾಪ್ ಅಲ್ಲಿ ಈ ಕಡೆ ಅಮ್ಮನ ಮೇಲೆ ಏನೋ ಬಂದಂಗ ಆಯ್ತು. ಆ ಕಡೆ ನೋಡ್ತಾರೆ, ಏನು ಸೌಂಡ್ ಇಲ್ಲ, ಟಮಾರ್ ಅಂತ ಅವ್ರ ಅಕ್ಕನ ಗ್ಯಾಪ್ಕ ಬೇರೆ ಬಂತಿವ್ರಿಗೆ. ತಿರ್ಗಾ ಅಲ್ಲಿ ನೋಡ್ತಾರೆ, ಅಲ್ಮಾರಿ ಓಪನ್ ಆಗ್ತಾ ಇದೆ, ಕಂಡ್ಬಿಡ್ತಾರೆ ಏನು ಇಲ್ಲ, ಆ ಮಗುನ ಅಲ್ಲೇ ನಿಂತ್ಕೊಂಡೈತೆ. ಟಮಾರ್ ಅಂತ ಬಂದ್ಲುಗುರು ಮಗಳು ಬಂದಂಗೆ ಅಮ್ಮನ ಮೇಲೆ ಕುತ್ಕೊಂಡು ಅಮ್ಮನ್ನೇ ಕೊಲ್ಲೆ ಮಾಡಕ್ ನೋಡ್ತಾವಳೆ. ಈ ಕಡೆ ಅಪ್ಪನು ಬಾಗಿಲು ತಡ್ತಾವನೆ, ನೋಡಿದ್ರೆ ಅಲ್ಲಿ ಏನು ಇಲ್ಲ ಸೌಂಡ್. ಅಮ್ಮನು ಹೇಳ್ತಾವ ಆ ಕಡೆ ಹೋಗಿ ಅಂತ. ಅವಳು ಬಿಡ್ತಾ ಇಲ್ಲ, ಕೊಲೆ ಮಾಡಕ್ ಬತ್ತಾವಳ ಹಂಗೆ ಮಾಡಿ ಅಮ್ಮನ ಕೈಯೇ ಚುಚ್ಚಿಬಿಟ್ಲು, ಎಗ್ಗರ್ ಹೊಯ್ತಾರೆ. ಹೋಗಿ ಡಮಾರ್ ಅಂತ ಆ ಕಡೆ ಬಿದ್ಲು. ಹಂಗ್ ಬಿದ್ಲಲ್ಲ, ಆ ಮಗುನ ಎತ್ಕೊಂಡು ಈ ಕಡೆ ಬರ್ತಾರೆ, ಬಟ್ ಬಿಡ್ತಾ ಇಲ್ಲ ಅವಳು. ಹಂಗೆ ಓಡ್ ಬಂದ್ ತಿರ್ಗಾ ಅಟ್ಟಿಸ್ಕೊಂಡ್ ಬತ್ತಾವಳೆ. ಹಂಗೆ ಮಾಡಿ ಒಂದ್ ರೂಮ್ ಅಲ್ಲಿ ಬೀಗ ಹಾಕ್ಬಿಟ್ಟು ಆ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ನೋಡ್ತಾವ್ರ ಆ ಕಡೆ ಹೆಂಗೋ ಹೋಗಿದ್ ಗಂಡ ವಾಪಸ್ ಬಂದ. ರೀ ಮಗುನ್ ತಗೊಳ್ರಿ ಅಂತೇಳಿ ಮಗುನ ಬಿಸಾಕ್ತಾಳೆ. ಇನ್ನೇನು ಇವಳು ಎಗರ್ಬೇಕು, ಹಿಂದ್ಗಡೆಯಿಂದ ಮಗಳು ಚಾಕು ತಗೊಂಡ್ಬಂದು ಸೊಂಟಕ್ಕೆ ಚುಚ್ಬಿಟ್ಲು. ಅಮ್ಮ ಹಂಗೆ ಅಂತ ಬಿದ್ರು. ಈ ಹುಡುಗಿ ಅಂತ ನಗಿತಾ ಇದೆ. ಅಪ್ಪ ನಾ ಮಗಿನ ಕರ್ಕೊಂಡ್ಬಂದು ಕಾರಲ್ಲಿ ಇಟ್ಟಿದ್ದಾರೆ. ಇಲ್ಲ ಇರ್ ಮಗನೆ ಎಲ್ಲೋ ಬೇಡ ಬರ್ತೀನಿ ನಾನು ಅಂತ. ಈ ಕಡೆ ಅಮ್ಮನ್ ತೋರಿಸ್ತಾರೆ. ಆ ಹುಡುಗಿ ಕೇಳ್ತಾ ಇದೆ, ಅಮ್ಮ ನನ್ನ ಮೇಲೆ ನೀನು ಯಾವತ್ತೂ ಪ್ರೀತಿ ಬರಲ್ಲ, ನಿಮ್ಮ ಮಕ್ಕನ್ನು ಹಿಂಗೆ ಮಾಡ್ದೆ, ನನ್ನ ಹಿಂಗೆ ಮಾಡ್ದಲ್ಲ ಅಂತೇಳಿ ಹೊಟ್ಟೆಗೆ ಚುಚ್ಚಿ ಪಾಪ ಅವ್ರನ್ನ ಹಂಗೆ ಕೊಂದು ಬಿಡುತ್ತದು. ಈ ಕಡೆ ಯಜಮಾನ್ರು ಬರ್ತಾರೆ, ಬಂದು ನಿನ್ ಏನು ಆಗಿಲ್ಲಮ್ಮ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳ್ತಾವ್ರೆ. ಹಿಂದ್ಗಡೆಯಿಂದ ಆ ಹುಡುಗಿ ಬಂದು ಡಮಾರ್ ಅಂತ ಹೊಡೆದ್ಲು. ಹಂಗೆ ಎಳ್ಕೊಂಡು ಹೋಯ್ತಾ ಅವಳೆ. ಅಪ್ಪನು ಎದ್ದ, ಹಂಗಾರೆ ಎಳ್ಕೊಂಡು ಹೋಗ್ತಾರೆ ಯಾರನ್ನ, ಅವ್ರ ಅಮ್ಮನ್ನ. ಇವನು ಸೀದಾ ಹೋಗಿ ಆ ಕಡೆ ಹುಡುಕ್ತಾವನೆ, ಎಲ್ಲಿದ್ಯಾ ಅಂತ. ಆ ಕಡೆಯಿಂದ ಒಂದು ವಾಯ್ಸ್ ಕೇಳಿಸ್ತಾ ಇದೆ, ನಾನು ಬಿಡಲ್ಲ, ನಾನು ಸಾಯಿಸ್ತೀನಿ ಅಂತ. ಅಪ್ಪ ಈ ಕಡೆ ಹುಡುಕ್ತಾವನೆ. ತಿರ್ಗಾ ಮಗಳು ಒಂದು ಚಾಕು ತಗೊಂಬಂದು ಹಂಗೆ ಚುಚ್ಬಿಡೋದ ಹೊಟ್ಟೆಗೇನೆ. ಅಪ್ಪನ ಹಿಡ್ಕೊಂಡು ಕತ್ತು ಕುಯ್ಯಕ್ಕೆ ಹೋಯ್ತಾಳ ಹಂಗೇನೆ. ಅಪ್ಪ ಪಾಪ ಎಷ್ಟು ಕಷ್ಟ ಬಿದ್ದ ಪಾಪ ಅವಳನ್ನ ಕಾಪಾಡೋಕ್ಕೋಸ್ಕರ. ಆದ್ರೆ ಆ ಹುಡುಗಿಗೆ ಅದೆಲ್ಲ ಯಾವುದೋ ಜ್ಞಾಪಕ ಇಲ್ಲ, ಯಾಕಂದ್ರೆ ಒಳಗಡೆಯಿಂದ ಬೇರೆ ಯಾರೋ ಆಡಿಸ್ತಾರಂಗ ಅವ್ರೆ. ಹಂಗೆ ಜಗಳ ಆಯ್ತು. ಅಪ್ಪನ ಅವಳನ್ನ ಸಾಯಿಸೇ ಬಿಡೋಣ ಅಂತೇಳಿ ಕತ್ತಾಕಿ ಹಂಗೆ ಇಸುಕ್ತಾ ಬಿದ್ದವನ್ರಿ. ಹಿಂದ್ಗಡೆಯಿಂದ ಯಾರೋ ಒಬ್ರು ಬಂದ್ರು, ಹೊಟ್ಟೆಗೇನೆ ಚುಚ್ಬಿಟ್ರು. ಅಪ್ಪ ಹಂಗೆ ಸತ್ತು ಬಿದ್ದ. ಅದು ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋಯಿನ್ ಅವ್ರ ಅಕ್ಕ. ಯಾಕಂದ್ರೆ ಅವಳು ದೆವಾಗಿದ್ದಾಳಲ್ಲ ಇವಾಗ. ಆ ಹುಡುಗಿನ ಹೋಗಿ ಸೀದಾ ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಹಂಗೆ ಇವ್ರನ್ನೆಲ್ಲ ಎಳ್ಕೊಂಡು ಹೋದ್ರು ಅವ್ರಿಬ್ರು. ತಿರ್ಗಾ ಹಂಗೆ ಆ ಕಾರ್ಡ್ನ ತೋರಿಸ್ತಾರೆ. ಈ ಕಡೆ ಮನೆ ಬೇರೆ ಹತ್ಕೊಂಡು ಉರಿತಾ ಇದೆ. ಆ ಮಗಿ ಇವಾಗ ಕಾರಲ್ಲೇ ಇದೆ. ಅಮ್ಮನೂ ಸತ್ರು. ಹಂಗಂದ್ರೆ ಇವಾಗ ಚಿಕ್ಕಮ್ಮ, ಅಕ್ಕ, ಅಪ್ಪ 3 ಜನನು ದೆವ್ವ ಆಗಿ ಆ ಮಗಿ ಹತ್ರ ಬಂದವ್ರೆ. ಆ ಬೆಕ್ಕನು ಅಲ್ಲಿ ಬಂದು ನಿಂತೈತೆ. ಅಪ್ಪ ಹಂಗೆ ಡೋರ್ ಹತ್ರ ಬರ್ತಾನೆ, ಆ ಮಗಿನ ಕೊಲ್ತಾನ. ಹಂಗೆ ಈ ಮೂವಿನ ಮುಗಿಸ್ತಾರೆ ಇವರು. ಮೂವಿ ಚೆನ್ನಾಗಿತ್ತಲ್ಲ, ಚೆನ್ನಾಗಿದ್ರೆ ಜೊತೆಲೇ ಇರಿ. ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ ಅಂತ ಹೇಳ್ತಾ ಬಾಯ್.